ಹಾಯ್ ಹಲೋ ಎಲ್ರಿಗೆ ನಮಸ್ಕಾರ. ಎಲ್ರಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅದೇನಿಲ್ಲ, ನಮ್ಮ ಮನೇಲಿ ಯಾರೋ ಅಷ್ಟೊಂದು ಗಲೀಜು ಮಾಡೋರು ಅಂಥವ್ರು ಇಲ್ಲ. ಸೊ ನೈಟ್ ಟೈಮನ್ನೇ ನಾನು ಎಷ್ಟೊತ್ತಾದ್ರೂ ಪಾತ್ರೆ ಎಲ್ಲ ಊಟ ಆದಮೇಲೆ ತೊಳೆದೇ ಇಡೋದು. ಸೊ ಅಡುಗೆಗೆ ಎಲ್ಲ ರೆಡಿ ಮಾಡಿಕೊಂಡು ಅವನಿಗೆ ಒಂದು ಗ್ಲಾಸ್ ಟೀ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಸೊ ರೆಸ್ಟ್ಲೆಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವಾಗವಾಗ ಹುಷಾರು ತಪ್ಪೋ ಥರ ಆಗ್ತಾಯಿದೆ. ಆ್ಯಂಡ್ ಇವಾಗ ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ಇದು ಮಾಪ್ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ನಾನು ತಿಂಡಿ ಮಾಡ್ಬೇಕಾದ್ರೆ ಅವನು ಅದನ್ನೇ ನಂಗೆ ಬೈತಾ ಇದ್ದ, ನೀನು ಯಾವಾಗ ತಿಂಡಿ ತಿನ್ನೋದು, ಏನಿದೆಲ್ಲ ಕ್ಲೀನ್, ಇದಿಷ್ಟು ನನ್ನ ರುಟೀನ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ಹಾಯ್ ಹಲೋ ಎಲ್ರಿಗೆ ನಮಸ್ಕಾರ. ಎಲ್ರಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೀವು ಟೈಟಲಲ್ಲಿ ನೋಡಿರೋ ಹಾಗೆ ಹೇಗೆ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ, ಡೈಲಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಯಾಕೆ ಅಂದರೆ ಡೈಲಿ ವ್ಲಾಗ್ ಮಾಡಿದ್ರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗೆ ಡೈಲಿ ಹೆಣ್ಮಕ್ಳುಗಳು ಮನೇಲಿರೋರು ಯಾವ ಥರ ಆ ಡೇನ ಪಾಸ್ ಮಾಡಬೇಕಾಗತ್ತಲ್ಲ, ಆ ದಿನನ ಟೈಮ್ ಪಾಸ್ ಅಂತ. ಸೊ ಅದನ್ನು ನಾನು ಹೇಗೆ ಮಾಡ್ತೀನಿ, ಡೈಲಿ ರುಟೀನ್ ಹೇಗಿರುತ್ತೆ ನಂದು ಅನ್ನೋದನ್ನು ನಾನು ಈ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಮನೆ ಕನ್ಸ್ಟ್ರಕ್ಷನ್ ಹತ್ರ ಕೂಡ ಹೋಗ್ಬೋದು. 1 to 3 hours ನನಗೆ ಟೈಮ್ ಪಾಸ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಸೊ ಇವಾಗ ಪ್ಲಮ್ಮಿಂಗು ಮತ್ತು ವೈರಿಂಗ್ ಕೆಲಸ ನಡೀತಾ ಇರೋದ್ರಿಂದ ತುಂಬ ಧೂಳಿದೆ, ಅಲ್ಲಿ ಕೂಡ ಆಗಲ್ಲ. ಸೊ ಹಾಗಾಗಿ ಮನೇಲಿ ನಾನು ಹೇಗಿರ್ತೀನಿ, ಏನೆಲ್ಲ ಮಾಡ್ತೀನಿ ಆ್ಯಂಡ್ ಯಾವ ಥರ ನನ್ನ ದಿನಚರಿ ನಡೆಯುತ್ತೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಫುಲ್ ವೀಡಿಯೋಸ್ನ ನೋಡಿ. ಆ್ಯಂಡ್ ಎಲ್ಲರೂ ಯೂಟ್ಯೂಬ್ ಮಾಡ್ತಾಯಿರ್ತಾರೆ ಹೆಣ್ಮಕ್ಳುಗಳು. ಸೊ ನಿಮ್ಮ ಕೈಲಿ ಎನ್ಕರೇಜ್ ಮಾಡೋಕ್ಕಾಗಲಿಲ್ಲ ಅಂದರೂ ಡಿಸ್ಕರೇಜ್ ಮಾಡಬೇಡಿ. ಆ್ಯಂಡ್ ಯಾರನ್ನೂ ಅಷ್ಟೇ ಎಲ್ಲೋ ಕೂತ್ಕೊಂಡು ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಆಡ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವೇನೇ ಮಾಡಿದ್ರು ನಮಗೇನು ಅನಿಸುತ್ತೆ, ನಮ್ಮ ಲೈಫ್ನ ನಾನು ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಈ ಮಾತು ಹೇಳ್ತಾ ಇಲ್ಲ. ಯಾರು ಕೆಲವೊಬ್ಬರು ಯೂಟ್ಯೂಬ್ ಮಾಡ್ತಾ ಇದ್ದಾರಂತೆ ಹಾಗೆ ಹೀಗೆ ಸೊ ಮಾತಾಡ್ಕೊತಾರೆ ಎಂದೇ ಅಲ್ಲ. ಸೊ ನನಗೂ ಅದು ಅನುಭವ ಆಗ್ತಾಯಿದೆ. ಸೊ ನಾನು ಕೇರ್ ಮಾಡಲ್ಲ. ಸೊ ಮಾತಾಡೋರಿಗೂ ಅಷ್ಟೇ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಯೂಟ್ಯೂಬರ್ಸ್ ಇರ್ತಾರ. ಆ್ಯಂಡ್ ಕೆಲವೊಬ್ಬರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ವಿ, ಯಾಕಂದ್ರೆ ನಾವು ಯೂಟ್ಯೂಬ್ ಮಾಡಿದ್ವಿ, ನಮ್ಮೂರಲ್ಲಿ ಈ ಥರ ಎಲ್ಲ ಆಡ್ಕೊಂಡ್ಬಿಟ್ರು, ಅದಕ್ಕೆ ನಾವು ಸ್ಟಾಪ್ ಮಾಡಿಬಿಟ್ವಿ ಅಂತ. ಸೊ ಒಂದು ಹೇಳ್ತೀನಿ, ಇವತ್ತು ಆಡ್ಕೊತಾರೆ ಅಂತ ವೀಡಿಯೋ ಸ್ಟಾಪ್ ಮಾಡ್ತೀವಿ, ನಾಳೆ ಇನ್ನೊಂದು ಆಡ್ಕೊತಾರೆ ಅಂತ ನಾವು ಲೈಫಲ್ಲೆಲ್ಲ ನಾವು ಕಳ್ಕೊಂಡು ಬರೋಕ್ಕಾಗಲ್ಲ. ಆ್ಯಂಡ್ ಜನಗಳು ಇಷ್ಟದಂಗೆ ನಾವು ಬದುಕೋಕ್ಕೆ ಭೂಮಿ ಮೇಲೆ ಬಂದಿಲ್ಲ, ನಮ್ಮ ಇಷ್ಟದಂಗೆ ನಾವು ಬದುಕಬೇಕು. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಆ್ಯಂಡ್ ಇದರಿಂದ ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಗೊತ್ತಿಲ್ಲ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಹೇಳೋದೊಂದೇ, ಯಾವ ಜನಗಳಿಗೋಸ್ಕರ ನಾವು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಲ್ಲ, 100 ಜನ ತೆಗಳೋರಿದ್ರೆ 900 ಜನ ನನ್ನ ಇದರಲ್ಲಿ 1000 ಸಮಥಿಂಗ್ ಇದ್ದಾರೆ. ಸೊ 100 ಜನ ಅದರಲ್ಲಿ ನಮ್ಮನ್ನು ಆಡ್ಕೊಳ್ಳೋರಿದ್ರೆ 900 ಮೆಂಬರ್ಸ್ ನಮಗೆ ಸಪೋರ್ಟ್ ಮಾಡೋರೇ ಇರ್ತಾರೆ. ಸೊ ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಲೈಫು ಇವತ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ಹೇಳ್ತೀವ ಇಲ್ವಾ ಅನ್ನೋ ಗ್ಯಾರಂಟಿ ಇಲ್ಲದೆ ಇರೋವಂಥ ಕಾಲ. ಸೊ 4 ದಿನ ಬದುಕಿದ್ರು ನಮ್ಮಿಚ್ಛೆಯಿಂದ ಬದುಕೋಣ, ಅದು ಲೈಫು. ನಾನು ಇಷ್ಟು ಮಾತ್ರ ಯೂಟ್ಯೂಬ್ ಮಾಡೋರಿಗೆ ಎಲ್ಲರಿಗೂ ಹೇಳ್ಬೋದು. ಸೊ ಹೀಗೆ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಫುಲ್ ವೀಡಿಯೋನ ನೋಡಿ. ಮಾರ್ನಿಂಗ್ ರೂಟೀನ್ ಶುರುವಾಗೋದೆ ಬೆಡ್ರೂಮಿಂದ. ಸೊ ಬೆಡ್ರೂಮಲ್ಲಿ ಏನು ಅಷ್ಟೊಂದು ಮೆಸ್ಸಿ ಆಗಿಲ್ಲದೆ ಇರೋದ್ರಿಂದ ಬೆಡ್ ಕವರು ಆ್ಯಂಡ್ ಬೆಡ್ಶೀಟ್ನ ಅಸೆಂಬಲ್ ಮಾಡ್ಕೊತೀನಿ ಅಷ್ಟೇ. ಸೊ ಯಾವುದೂ ಅಷ್ಟೇ ಅಲ್ಲಲ್ಲೇ ಹಾಕಲ್ಲ, ನಾವಿಬ್ಬರು ಅಷ್ಟೇ ಯಾವ ವಸ್ತುನ ಎಲ್ಲಿಡ್ಬೇಕು ಅಲ್ಲೇ ಕ್ಲೀನಾಗಿ ಇಡೋದು. ಸೊ ನನಗಂತೂ ಅದೊಂದು ಹೆರಿಡಿಟಿ ಥರ. ನನಗೆ ಕ್ಲೀನ್ನೆಸ್ ಇಲ್ಲ ಅಂದರೆ ಅದು ಒಂಥರ ಬಿ ಪಿನೇ ರೈಸ್ ಆಗಿಬಿಡುತ್ತೆ ನನಗೆ. ಸೊ ಡೈನಿಂಗ್ ಟೇಬಲ್ ಮೇಲೆ ಮಾತ್ರ ದಿನಾ ಮೆಸ್ಸೆ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ಮನೇಲಿ ಸೋನು ಇದ್ದಾಳಲ್ಲ, ಸೊ ಅವಳಿಗೆ ಸ್ವಲ್ಪ ಏರ್ ಫಾಲ್ ಆಗ್ತಾಯಿದೆ. ಅವಳಿಗೆ ಫುಡ್ ಆಗಲಿ ಆ್ಯಂಡ್ ಅವಳಿಗೆ ನೀರಿಗಿಂತ ಎಳ್ನೀರು ಜಾಸ್ತಿ ಕೊಡ್ತಾಯಿದ್ದೀವಿ, ಕೊಡೋಕ್ಕೆ ಹೇಳಿದ್ದಾರೆ ಡಾಕ್ಟರು. ಸೊ ಹಾಗೆ ಅವಳಿಗೆ ಕೆಲವೊಂದು ಕ್ಯಾಪ್ಸೂಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಿರಣ ಅದನ್ನು ಎಲ್ಲ ಹಾಕಿ ಇವರಿಬ್ರು ಲೇಟು ನೈಟು ಮಲಗೋದು, ನಾನು ಸ್ವಲ್ಪ ಬೇಗ ಮಲಗಿಬಿಡ್ತೀನಿ, ಒಂದು 10 o'clockಗೆ. ಸೊ ಸೋನು ಮತ್ತು ಕಿರಣ ಇಬ್ಬರೂ 12 ಗಂಟೆ 1 ಗಂಟೆ ಆಗುತ್ತೆ ಮಲಗೋಕ್ಕೆ. ಸೊ ಅದಕ್ಕೇನು ಫುಡ್ ಬೇಕು ಪ್ರತಿಯೊಂದನ್ನು ಅವನು ಕೊಟ್ಟಿರ್ತಾನಲ್ಲ, ಸೊ ಅದನ್ನು ನೀಟಾಗಿ ಎತ್ತಿಡಲ್ಲ, ಇಲ್ಲೆಲ್ಲ ಅಸೆಂಬಲ್ ಮಾಡಿಬಿಟ್ಟಿರ್ತಾನೆ. ಆ್ಯಂಡ್ ಎಲ್ಲ ಗಲೀಜಾಗಿಬಿಟ್ಟಿರುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಊಟ ಆ್ಯಂಡ್ ಸೋನುದು ಮೆಡಿಷನ್ಸು ಪ್ರತಿಯೊಂದು ಇರುತ್ತಲ್ಲ, ಸೊ ಅದನ್ನೆಲ್ಲ ಇಲ್ಲೇ ಇಟ್ಟಿರ್ತಾನೆ, ನನ್ನ ಕೈಗೆ ಸಿಗಲಿ ಮಾರ್ನಿಂಗ್ ಮತ್ತು ನಾನಲ್ವಾ ಕೊಡೋದು. ಸೊ ಹಾಗಾಗಿ ಅದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾನೆ. ಸೊ ಅಷ್ಟೊಂದು ಮೆಸ್ಸಿ ಆಗೋವಂಥದ್ದು ಏನಿಲ್ಲ, ನಮ್ಮ ಮನೇಲಿ ಯಾರೋ ಅಷ್ಟೊಂದು ಗಲೀಜು ಮಾಡೋರು ಅಂಥವ್ರು ಇಲ್ಲ.
ಸೊ ಸೋನು ಅಷ್ಟೇ ನಮ್ಗೆ ಹಾಗೆ ಸಿಕ್ಕಿದ್ದಾಳೆ, ತುಂಬ ಕ್ಲೀನ್ ಅವಳು. ಸೊ ಕ್ಲೀನ್ ಇಲ್ಲ ಅಂದರೆ ಅವಳು ಆ ಜಾಗದಲ್ಲಿ ಇರೋದೇ ಇಲ್ಲ, ಅವಳಿಗೆ ಗೊತ್ತಾಗುತ್ತೆ ಕ್ಲೀನ್ನೆಸ್. ನಮ್ಗೆ ಅದೇ ಥರ ಸಿಕ್ಕಿರೋದು ಸೋನು ನಮಗೆ. ಸೊ ಡೈನಿಂಗ್ ಟೇಬಲ್ ಹತ್ರ ಸ್ವಲ್ಪ ಮೆಸ್ ಆಗಿರೋದು ಬಿಟ್ಟರೆ ಇನ್ನೆಲ್ಲೋ ಅಷ್ಟೊಂದು ಗಲೀಜಾಗುವಂಥ ಜಾಗ ಇಲ್ಲ. ತುಂಬ ಗಲೀಜಾಗುವಂಥ ಜಾಗ ಬಂದು ಕಿಚನ್ನೇ, ಯಾಕೆಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅಡುಗೆ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ನಾನು ಕಿಚನಲ್ಲಾಗಿರೋದ್ರಿಂದ ಸ್ವಲ್ಪ ಕಿಚನ್ನು ಮೆಸ್ಸಿ ಆಗಿರುತ್ತೆ. ಸೊ ಅದರ್ವೈಸ್ ನಾನು ಡೈನಿಂಗ್ ಟೇಬಲ್ ಮೇಲೆ ಸೋನುದು ಮೆಡಿಷನ್ಸ್ ಎಲ್ಲ ನೀಟಾಗಿ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನಿಲ್ಲ ಅಂದಾಗ ಕಿರಣನಾದರೂ ಅದು ಸಿಗಬೇಕು ಅವನಿಗೆ. ಸೊ ಹಾಗಾಗಿ ನಾನು ಟೇಬಲ್ ಹತ್ರನೇ ಮಡಗ್ತಾಯಿದ್ದೀನಿ. ಸೊ ಅದಾದಮೇಲೆ ಇನ್ನೂ ಟಿಫನ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಅಡುಗೆ ಮನೆ ಕೆಲಸ ಅಂತ ಹಿಡಿದ್ರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಏಕೆಂದರೆ ಅಡುಗೆ ಮಾಡಿ ಬರೋಷ್ಟರಲ್ಲಿ ಬಟ್ಟೆ ವಾಶ್ ಆಗಿದ್ರೆ ಒಣಗ್ಬೋದಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಮಾಡ್ಕೊತಾ ಇದ್ದೀನಿ. ನಾನು ಅಟ್ ಅ ಟೈಮ್ನ ವೇಸ್ಟ್ ಮಾಡೋದಿಲ್ಲ. ಆ ಕೆಲಸ ಈ ಕೆಲಸ ಅಂತ ತುಂಬ ನಿಧಾನ ಮಾಡಲ್ಲ, ನಾನು ತುಂಬ ಫಾಸ್ಟಾಗಿ ಎಲ್ಲ ಕೆಲಸನ ಮಾಡ್ಕೊತೀನಿ. ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ಮೇಲೆ ಕಿಚನ್ಗೆ ಬಂದಿದ್ದೀನಿ. ನನಗೆ ನೈಟು ತುಂಬ ತಲೆನೋವಿರೋದ್ರಿಂದ ಸೊ ನೈಟ್ ಟೈಮನ್ನೇ ನಾನು ಎಷ್ಟೊತ್ತಾದ್ರೂ ಪಾತ್ರೆ ಎಲ್ಲ ಊಟ ಆದಮೇಲೆ ತೊಳೆದೇ ಇಡೋದು. ಸೊ ತುಂಬ ತಲೆನೋವಿತ್ತು ಆ್ಯಂಡ್ ಯಾಕೋ ಹುಷಾರಿಲ್ಲದೆ ಇರೋ ಥರ ಆಗ್ತಾಯಿತ್ತು. ಬೇಡ, ನಾನು ಸುಮ್ಮನೆ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಮತ್ತೆ ಕೆಲಸ ಮಾಡೋದು ಮತ್ತೆ ಮಲಗೋದು ಲೇಟಾದರೆ ತಲೆನೋವು ತುಂಬ ಆಗುತ್ತೆ, ನಿದ್ರೆ ಬರೋಲ್ಲ ಅನ್ನೋ ಕಾರಣಕ್ಕೆ ನಾನು ಮಲಗಿಬಿಟ್ಟಿದ್ದೆ. ಸೊ ಎವ್ರಿ ಟೈಮ್ ಅಷ್ಟೇ, ಒಂದು ಟೈಮ್ಗೆ ನಮ್ಗೆ ಇಷ್ಟು ಪಾತ್ರೆ ಆಗುತ್ತೆ. ನಾನು ತುಂಬ ಹೇಟ್ ಮಾಡೋವಂಥ ಕೆಲಸನೇ ಪಾತ್ರೆ ತೊಳೆಯೋದು. ಸೊ ನಾನು ತುಂಬ ಹೇಟ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಇಷ್ಟೊಂದು ಪಾತ್ರೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಕಿರಣ ಯಾವಾಗೂ ಹೇಳ್ತಾ ಇರ್ತಾನೆ, ನೀನು ಯಾವಾಗೂ ಹೇಟ್ ಮಾಡ್ತೀಯಲ್ಲ ಅದಕ್ಕೆ ನಿಂಗೆ ಇಷ್ಟೊಂದು ಪಾತ್ರೆ ಆಗುತ್ತೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಅಂದರೂ ಮಾಡಲೇಬೇಕಾಗತ್ತೆ. ಸಂಸಾರ, ಮದುವೆ, ಗಂಡ, ಮನೆ ಅಂತ ಮಾಡ್ಕೊಂಡ್ಮೇಲೆ ಎಲ್ಲನೂ ಅಷ್ಟೇ, ಕಷ್ಟ ಆದರೂ ಇಷ್ಟಪಟ್ಟು ಮಾಡಲೇಬೇಕು. ಸೊ ನಂದು ಹಾಗೇ ಆಗಿದೆ. ಎಲ್ಲ ಕೆಲಸನೂ ನಂಗೆ ತುಂಬ ಇಷ್ಟಪಟ್ಟು ಮಾಡ್ತೀನಿ, ಇದೊಂದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ತುಂಬ ಜಾಸ್ತಿ ಪಾತ್ರೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಗಂಡು ಮಕ್ಳ ಥರ ನಾನು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹೆಣ್ಮಕ್ಳು ಮಾಡಲೇಬೇಕು. ಪಾತ್ರೆ ತೊಳೆದು ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ತಿಂಡಿ ತಿನ್ನೋದು ಯಾವತ್ತೂ ಅಷ್ಟೇ. ತಿಂಡಿ ಅಂತಲ್ಲ, ಊಟನೂ ಅಷ್ಟೇ. ಅದು ನನಗೆ ಹೆರಿಡಿಟಿ ಥರ ಬಂದಿದೆಯೇನೋ ಗೊತ್ತಿಲ್ಲ. ನಮ್ಮ ಅಮ್ಮನೂ ಅಷ್ಟೇ, ಅವರು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು ಎಲ್ಲ ಮಾಡಿದ್ಮೇಲೆ ತಿಂಡಿ ಪ್ರಿಪೇರ್ ಮಾಡಿ ನಮ್ಮಮ್ಮ ತಿನ್ನೋರು. ನನಗೂ ಅದೇ ಥರ ಹೆರಿಡಿಟಿ ಬಂದುಬಿಟ್ಟಿದೆಯಾ ಏನೋ ಅಂತ ಗೊತ್ತಿಲ್ಲ. ಸೊ ಅದೇ ಆಗ್ತಾಯಿದೆ ನನಗೂ. ಸೊ ನನಗೆ ಕಿರಣ ಯಾವಾಗೂ ಹೇಳ್ತಾ ಇರ್ತಾನೆ, ಆಮೇಲೆ ಕೆಲಸ ಮಾಡ್ಕೊಳ್ಳಿವಂತೆ, ಫಸ್ಟ್ ಟಿಫನ್ ಪ್ರಿಪೇರ್ ಮಾಡಿ ತಿಂದು ಆಮೇಲೆ ಕೆಲಸ ಮಾಡು ಅಂತ. ಅದು ನಾನು ಎಷ್ಟೊಂದು ಸಲ ಟ್ರೈ ಕೂಡ ಮಾಡಿದ್ದೀನಿ, ನನ್ನ ಕೈಯಲ್ಲಿ ಆಗೇ ಇಲ್ಲ. ನಾನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಫುಲ್ಲು ಮನೆ ಒರೆಸಿ ಎಲ್ಲ ಮಾಡಿ ಆದಮೇಲೆ ಸ್ನಾನ ಮಾಡಿ ಒಂದೇ ಸಲ ನಾನು ತಿಂಡಿ ತಿನ್ನೋದು. ಸೊ ಅದು ನಮ್ಮ ಅಮ್ಮನಿಂದ ಬಂದಿರೋ ನೇಚರ್ ಏನೋ ಗೊತ್ತಿಲ್ಲ. ಏಕೆಂದರೆ ನಮ್ಮ ಅಮ್ಮನ ನೋಡ್ತಾನೇ ಇದ್ನಲ್ಲ ಯಾವಾಗಲೂ, ನಾವೇನು ಅದನ್ನು ಕಲ್ತು ಬಂದಿದ್ದೀವಿ ಅದೇ ನಮಗೂ ಬಂದುಬಿಡತ್ತೆ. ಸೊ ನಂಗೆ ಅದೊಂದು ಎಲ್ಲೂ ಅಷ್ಟೇ, ನಂಗೆ ಅದೊಂದು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದೆ ಮೈಂಡ್ ಅನಿಸುತ್ತೆ. ಸೊ ಅದು ಏನೋ ಹೇಳ್ತಾರಲ್ಲ, ಉಟ್ಕೊಣ ಸುಟ್ಟರು ಹೋಗಲ್ಲ ಅಂತ, ಅದು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ಇನ್ನೂ ತಿಂಡಿನೇ ರೆಡಿ ಮಾಡಿಲ್ಲ, ನೋಡ್ತಾ ಇದ್ದೀರಲ್ಲ, ಆಗಲೇ ಸ್ಟವೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ರಾತ್ರಿ ಹೊತ್ತು ನಾನು ಇದೇ ಥರ ಕ್ಲೀನ್ ಮಾಡಿ ಮಲಗೋದು. ಸೊ ಸ್ಕಿಪ್ ಆಗಿರೋದ್ರಿಂದ ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಯಿಲ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಆಯಿಲ್ ಬಾಟಲ್ಗೆ ಬಿಸಿನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಆ ಜಿಡ್ಡೆಲ್ಲ ಹೋಗಲಿ ಅಂತ. ಯಾಕಂದರೆ ಬಿಸಿನೀರು ಹಾಕಲಿಲ್ಲ ಅಂದರೆ ಜಿಡ್ಡು ಹೋಗಲ್ಲ. ಸೊ ಹಾಗಾಗಿ ಆ ಆಯಿಲ್ ಬಾಟಲ್ನು ಕ್ಲೀನ್ ಮಾಡಿರ್ತಾ ಇರ್ತೀನಿ. ಕಿರಣ ಯಾವಾಗೂ ಹೇಳ್ತಾ ಇರ್ತಾನೆ, ನಿಂಗೆ ಏನಾಗಿದೆ, ಯಾಕೆ ಹಿಂಗೆ ಕ್ಲೀನ್ ಅಂತ ಇರ್ತೆ, ಏನಾಗಿದೆ ನಿಂಗೆ ಅಂತ. ಸೊ ಅದು ಏನೋ ಗೊತ್ತಿಲ್ಲ ನನಗೆ, ಅದೊಂಥರ ಏನೇ ಹೇಳ್ತಾರೆ ಅದಕ್ಕೆ, ಅದೊಂಥರ ಅಡಿಕ್ಷನ್ನ ಏನೋ ಗೊತ್ತಿಲ್ಲ, ಅದು ನಂಗೆ ಮೈಂಡ್ ಹಂಗೆ ಆಗ್ತಾ ಇರುತ್ತೆ. ಸೊ ಯಾವಾಗೂ ಕ್ಲೀನ್ ಮಾಡೋದ್ರಲ್ಲೇ ಕಳೀತಾ ಇರ್ತೀನಿ. ಸೊ ಸಿಂಕೆಲ್ಲ ಖಾಲಿ ಆಯಿತು, ಫೈನಲಿ ಸಿಂಕ್ ಖಾಲಿ ಆಗಿದೆ. ಅದಾದಮೇಲೆ ಅಡುಗೆ ಮಾಡಿಬಿಡೋಣ ಒಂದೇ ಸಲ. ಆ್ಯಂಡ್ ಕಿರಣ ಟಿಫನ್ ಬೇಡ, ಅವ್ನು ಜಾಸ್ತಿ ಟಿಫನ್ ಇಷ್ಟಪಡಲ್ಲ, ಪುಳಿಯೋಗರೆ, ಚಿತ್ರಾನ್ನ ಆ ಥರ ಎಲ್ಲ ಅವ್ನಿಗೆ ಲೈಕ್ ಆಗೋಲ್ಲ. ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ರೆ ಸ್ವಲ್ಪ ಖುಷಿಯಾಗಿ ಊಟ ಮಾಡ್ತಾನೆ. ಸೊ ಇಲ್ಲಾಂದರೆ ಸ್ವಲ್ಪ ಅವನಿಗೆ ತಿಂಡಿ, ಮಾರ್ನಿಂಗ್ ಮಾಡೋ ತಿಂಡಿಗಳ ಮೇಲೆ ಅಷ್ಟೊಂದು ಇಷ್ಟ ಇರಲ್ಲ. ಸೊ ಹಾಗಾಗಿ ನುಗ್ಗೆಕಾಯಿ ತಂದಿದ್ವಿ ರಾಮನಗರದಿಂದ. ಸೊ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ, ಒಂದೇ ಸಲ ಸಾಂಬಾರು ರೈಸ್ ಮಾಡಿಬಿಡೋಣ ಆ್ಯಂಡ್ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ. ಏಕೆಂದರೆ ಕಿರಣಂಗೆ ತಿಂಡಿ ಕೊಡಬೇಕಲ್ಲ. ಸೊ ಆ ಕಾರಣದಿಂದ ನಮ್ಮ ಮನೇಲಿ ತುಂಬ
ತಿಂಡಿ ಆಗಲಿ ಊಟ ಆಗಲಿ ತಿನ್ನೋದು ತುಂಬ ಕಮ್ಮಿ ನಾವು. ಯಾಕೆ ಅಂದರೆ ಅಷ್ಟೊಂದೇನು ಎಲ್ರೂ 3 ಟೈಮು ಊಟನೇ ಇರಬೇಕು ಆ್ಯಂಡ್ ಇದೇ ಇರಬೇಕು ಚೂಸಿ ಏನಿಲ್ಲ ನಾವಿಬ್ಬರು. ಸೊ ತಿಳಿ ಸಾರು ಆ ಥರ ನಾವಿಬ್ಬರು ತುಂಬ ಇಷ್ಟಪಟ್ಟು ತಿಂತೀವಿ. ಆ್ಯಂಡ್ ಬೇಳೆ ಟೊಮೊಟೊ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಒಂದೇ ಸಲ. ಆ್ಯಂಡ್ ಮಧ್ಯಾಹ್ನಕ್ಕೂ ನನಗೆ ಅಡುಗೆ ಮಾಡೋ ತಲೆನೋವಿರಲ್ಲ ಅಂತ ಅಡುಗೆಗೆ ಎಲ್ಲ ರೆಡಿ ಮಾಡಿಕೊಂಡು ಅವನಿಗೆ ಒಂದು ಗ್ಲಾಸ್ ಟೀ ಮಾಡಿಕೊಡೋಣ ಅಂತ ಮಾಡ್ಕೊಡ್ತಾಯಿದ್ದೀನಿ. ಯಾಕಂದ್ರೆ ಅವ್ನು ತಿಂಡಿ ತಿನ್ನೋವರೆಗೂ ಇರಬೇಕಲ್ಲ. ಅವ್ನು ಹೇಳ್ತಾ ಇರ್ತಾನೆ, ನೀನು ಕ್ಲೀನು ಅಂತ ನಂಗೆ ಹುಚ್ಚಿಡಿಸ್ಬಿಡ್ತಾ ಇದೆಯಾ, ನೀನು ಕ್ಲೀನ್ ಮಾಡಿ ನೀನು ತಿಂಡಿ ಮಾಡೋದು ಯಾವಾಗ ಅಂತ. ಸೊ ಅವಾಗಿನ್ನೂ 8:30 9 ಆಗಿತ್ತು. ಸ್ವಲ್ಪ ಲೇಟ್ ಆಯಿತು ತಿಂಡಿ ಮಾಡೋದಕ್ಕೆ. ಸೊ ಆದರೂ ಅಷ್ಟು ಬೇಗ ಅವನಿಗೋಸ್ಕರ ಮಾಡಿದೆ. ಸೊ ಈಗ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ ಅಡುಗೆಗೆ ಅಂತ. ಸೊ ಕೆಲವೊಬ್ಬರು ಎಲ್ಲರೂ 5 ಬೆರಳು ಸಮ ಇರಲ್ಲ ಅಲ್ವಾ. ಒಬ್ಬೊಬ್ಬರು ಕ್ಯಾರೆಕ್ಟರ್ ಒಂದೊಂದು ಥರ. ನಮ್ಮ ಅಮ್ಮನಿಂದ ಏನು ನಾವು ಕಲ್ತಿರ್ತೀವಿ ಅದನ್ನೇ ನೋಡ್ತಾ ಇರ್ತೀವಲ್ಲ ನಾವು. ಸೊ ಹಾಗಾಗಿ ನಮಗೂ ಅದೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸಾಂಬಾರಿಗೆ ಬೇಯಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಎವ್ರಿಡೇ ನಾನು ಮನೆ ಒರೆಸೋದನ್ನು ಆ್ಯಂಡ್ ಮನೆ ಕ್ಲೀನ್ ಮಾಡೋದನ್ನು ಇವಾಗ ಏನು ನಿಮಗೆ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ ಅದನ್ನಂತೂ ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ಎವ್ರಿಡೇ ಮನೆ ಒರೆಸ್ತೀನಿ ನಾನು. ಸೊ ಕಿರಣನ ಸ್ನಾನಕ್ಕೆ ಹೋಗು ಅಂತ ಹೇಳಿಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದೆ. ಎವ್ರಿಡೇ ನನಗೆ ಮಧ್ಯಾಹ್ನವರೆಗೂ ಫ್ರೀನೇ ಆಗಲ್ಲ. ಸೊ ಮಧ್ಯಾಹ್ನ ಮತ್ತೆ ಅಡುಗೆ ಮಾಡೋದಿದ್ರೆ ಅದು ಫ್ರೀನೇ ಇರಲ್ಲ ಒಂದು 3 o'clockವರೆಗೂ. ಅದರ್ವೈಸ್ ನನಗೆ ಬೆಳಗ್ಗೆನೇ ಏನಾದರೂ ಸಾಂಬಾರು ಮಾಡಿದ್ದೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಆಗುತ್ತೆ. 1 hour 2 hour ರೆಸ್ಟ್ ಮಾಡ್ಬೋದು. ಅದರ್ವೈಸ್ ನಂಗೆ ಅದು ರೆಸ್ಟ್ ಆಗ್ತಾಯಿಲ್ಲ ಇವಾಗ. ಸೊ ರೆಸ್ಟ್ಲೆಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವಾಗವಾಗ ಹುಷಾರು ತಪ್ಪೋ ಥರ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಸೊ ಮನೆ ಸಂಸಾರ ಅಂತ ಅಂದಮೇಲೆ ಹೆಣ್ಮಕ್ಳು ಇದನ್ನೆಲ್ಲ ಮಾಡಲೇಬೇಕು. ನಮಗೂ ಅಷ್ಟೇ ಮೊದಲೆಲ್ಲ ನಮ್ಮಮ್ಮ ಇದ್ದಾಗ ಅಷ್ಟೊಂದೇನು ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ನಾನು ಸೀರಿಯಸ್ನೆಸ್ಸೇ ತೊಗೊಂಡಿರಲಿಲ್ಲ ಅಂತ ಅನಿಸುತ್ತೆ. ಸೀರಿಯಸ್ಸಾಗಿ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಇವಾಗ ಸಂಸಾರ ಅಂದಮೇಲೆ ಮಾಡಲೇಬೇಕು. ಆ್ಯಂಡ್ ಇವಾಗ ನಾನೇನು ಯೂಸ್ ಮಾಡ್ತಾಯಿದ್ದೀನಿ, ಇದು ಮಾಪ್ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ನಾನು. ಯುಗಾದಿ ಹಬ್ಬದಲ್ಲಿ ಆಫರ್ ಇತ್ತು ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಯಾಕೆ ಅಂದರೆ ನಾವಾದರೆ ಕೋಲ್ ತೊಗೊಂಡಿದ್ದೆ ಮೊದಲು. ಸೊ ಅದನ್ನ ನಾವೇ ಡ್ರೈ ಮಾಡಿ ನಾವೇ ಇದು ಮಾಡಿ ಹಾಕಬೇಕಾಗಿತ್ತು. ಸೊ ಇವಾಗ ಅದೇನಿಲ್ಲ, ಇದು ವೆಟ್ ಆ್ಯಂಡ್ ಡ್ರೈ ಎರಡೂ ಆಗುತ್ತೆ. ಆ್ಯಂಡ್ ಈಸಿ ಟು ಕ್ಲೀನ್ ಮಾಡೋದಕ್ಕೆ ಆ್ಯಂಡ್ ಒರೆಸೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇನೇ ಮಾಪನ್ನೇ ಡ್ರೈ ಮಾಡುತ್ತೆ. ಸೊ ಇದು ಪ್ರೈಸ್ ಬಂದು 1800 ಸಮಥಿಂಗ್ ಇದೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಒಳಗೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಆದಮೇಲೆ ಈಗ ವರಾಂಡದಲ್ಲಿ ಕ್ಲೀನ್ ಮಾಡಲೇಬೇಕು. ಎವ್ರಿಡೇ ಎಷ್ಟು ಧೂಳು ಬರುತ್ತೆ ಅಂದರೆ ಆ ಧೂಳನ್ನ ತುಳ್ಕೊಂಡು ಮನೆ ಒಳಗೆ ಬಂದಾಗ ಅಷ್ಟು ಧೂಳಾಗುತ್ತೆ. ಸೊ ಎವ್ರಿಡೇ ನಾನು ಕ್ಲೀನ್ ಮಾಡೋದು ಮಾಡ್ತಾನೆ ಇರ್ತೀನಿ. ಮಾರ್ನಿಂಗ್ ಅಂತೂ ಎದ್ದ ತಕ್ಷಣ ನಂಗೆ ಇಷ್ಟು ಕೆಲಸ ಆಗೋವರೆಗೂ ಹಿಂಸೆ ಆಗ್ತಾ ಇರುತ್ತೆ. ಸೊ ನಾವು ಒಬ್ಬಳೇ ಆಗಿರೋದ್ರಿಂದ ಇಷ್ಟೆಲ್ಲ ಕೆಲಸ ಮಾಡೋಷ್ಟಲ್ಲಿ ಸುಸ್ತಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕು. ಸೊ ಹಾಗಾಗಿ ವರಾಂಡ ಎಲ್ಲ ತೊಳೆದ್ಬಿಟ್ಟು ಇನ್ನೂ ತುಂಬ ಕೆಲಸ ಇದೆ. ಆ್ಯಂಡ್ ಕಿರಣ ಇನ್ನೂ ತಿಂಡಿಗೆ ಬಂದಿಲ್ಲ, ತಿಂಡಿ ಕೊಡಬೇಕು. ಆ್ಯಂಡ್ ಸೋನುಗಿನ್ನ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ನಾನು ಸ್ನಾನ ಆಗಿಲ್ಲ, ನಾನು ತಿಂಡಿ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನನೇ ಆಗಿಬಿಡುತ್ತೆ. ಸೊ 1 o'clock 2 o'clockವರೆಗೂ ನಂದು ಇದೇ ಟೈಮು, ಇದೇ ಕೆಲಸ ಮಾಡೋದ್ರಲ್ಲೇ ನನಗೆ ಬ್ಯುಸಿಯಾಗಿರ್ತೀನಿ. ಸೊ ಹಾಗಾಗಿ ನನ್ನ ಮೈಂಡಲ್ಲಿ ಯಾವುದೇ ಥರದ ನೆಗೆಟಿವ್ನೆಸ್ನ ತಲೆಯಲ್ಲಿ ಬರೋದಕ್ಕೆ ನಾನು ಬಿಡಲ್ಲ. ಏಕೆಂದರೆ ಕೆಲಸ ಮಾಡೋದ್ರಲ್ಲೇ ನನಗೆ ಸ್ವಲ್ಪ ಒಂದು ಮಧ್ಯಾಹ್ನವರೆಗೂ ಟೈಮ್ ಹೋಗುತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ಮಧ್ಯಾಹ್ನ 1-2 hour ರೆಸ್ಟ್ ಮಾಡೋಷ್ಟರಲ್ಲಿ ಆಮೇಲೆ ಮತ್ತೆ ಸೈಟ್ ಹತ್ರ ಹೋಗ್ತೀನಿ. ಸೊ ಹಾಗಾಗಿ ಇದೇ ಥರ ರುಟೀನ್ ನಡೀತಾ ಇದೆ. ಸೊ ಮನೆ ಅಂದಮೇಲೆ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡಲೇಬೇಕಾಗತ್ತೆ. ಸೊ ಎಲ್ಲ ಆದಮೇಲೆ ಮನೆ ಒಳಗೆಲ್ಲ ಒರೆಸಿದ್ನಲ್ಲ ಅದೆಲ್ಲ ಡ್ರೈ ಆಗಿದೆ. ಆಮೇಲೆ ಮ್ಯಾಟೆಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ಕಿರಣ ಬರ್ತೀನಿ ಅಂತ ಅಂದ ತಿಂಡಿಗೆ. ಸೊ ಹಾಗಾಗಿ ಮನೆ ನೀಟಾಗಿದ್ದರೆ ಒಂಥರ ಮನಃಶಾಂತಿ ಚೆನ್ನಾಗಿರುತ್ತೆ. ನನಗೆ ಮನಸ್ಥಿತಿ ಒಂಥರ ನೆಮ್ಮದಿ ಅನಿಸುತ್ತೆ. ಅದರ್ವೈಸ್ ನೀಟ್ ಇಲ್ಲ ಅಂದಾಗ ನನ್ನ ಕೈಲಂತೂ ಅದು ಕಂಫರ್ಟಬಲ್ ಆಗಿರಲ್ಲ. ಸೊ ಕಿರಣಂಗೆ ಸಾಂಬಾರು ರೈಸು ರೆಡಿಯಾಗಿದೆ, ಹಾಕ್ಕೊಡ್ತಾಯಿದ್ದೀನಿ. ಸೊ ಅವ್ನು ತಿಂಡಿ ತಿಂದ್ಬಿಟ್ಟು ಹೋದರೆ ಇನ್ನು ಬರೋದೇ ಮಧ್ಯಾಹ್ನ ಊಟಕ್ಕೆ. ಯಾಕೆಂದರೆ ಅಲ್ಲಿ ಸೈಟ್ ಹತ್ರ ಕೆಲಸ ನಡೀತಾ ಇದೆಯಲ್ಲ ಅಲ್ಲಿರ್ತಾನೆ. ಅವ್ನು ತಿಂಡಿಯಾಗಿ ಇದೆಲ್ಲ ನೋಡ್ಕೊಳ್ಳೋದೆ ಒಂದೊಂದು ಸಲ ಅನಿಸುತ್ತೆ. ವೀಡಿಯೋಸ್ ಎಲ್ಲ ಮಾಡಿ ನಾನು ನೋಡಿಕೊಂಡಾಗ ಜವಾಬ್ದಾರಿ ಅನ್ನೋದು ಎಷ್ಟು ಬೇಗ ಬಂದುಬಿಡುತ್ತಲ್ವ ಹೆಣ್ಮಕ್ಳಿಗೆ. ಆ್ಯಂಡ್ ನಮ್ಮಮ್ಮ ಹೋದ್ಮೇಲಂತೂ ನನಗೆ ಅದು ದುಪ್ಪಟ್ಟಾಯಿತು ಅಂತ ಅನಿಸುತ್ತೆ. ತಿಂಡಿ ಮಾಡ್ಬೇಕಾದ್ರೆ ಅವ್ನು ಅದನ್ನೇ ನಂಗೆ ಬೈತಾಯಿದ್ದ, ನೀನು ಯಾವಾಗ ತಿಂಡಿ ತಿನ್ನೋದು, ಏನಿದೆಲ್ಲ ಕ್ಲೀನಿಂಗ್ ಅಂತ ಏನು ನಿಂಗೆ ಹುಚ್ಚಿಡ್ದ್ಬಿಟ್ಟಿದ್ಯಾ ಅಂತ. ಸೊ
ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದು ಥರ. ಅದು ನಾವು ಹೇಗೆ ಬೆಳೆಸ್ಕೊಬಂದಿರ್ತೀವಿ ಆ ಥರ. ಸೊ ಒಂದು ತಿಂಡಿ ತಿಂದ್ಬಿಟ್ಟು ಹೋದ್ಮೇಲೆ ಇನ್ನೂ ಒಂದು ಹಾಫ್ ಕೆಲಸ ಅಷ್ಟು ಇದ್ದೇ ಇರುತ್ತೆ. ಏನಾದರೂ ಒಂದೊಂದು ಮಾಡ್ತಾನೇ ಇರ್ತೀನಿ. ಆ್ಯಂಡ್ ಎವ್ರಿ ಡೇ ಮಾಡಬೇಡ ಅಂತ ಹೇಳ್ತಾನೆ. ಎವ್ರಿ ಡೇ ನಂಗೆ ಮನೆ ಇಷ್ಟು ಕ್ಲೀನಾಗಿಲ್ಲ ಅಂದರೆ ನಂಗೆ ಅಲ್ಲಿ ಮನೆ ಒಳಗೆ ಇರೋಕ್ಕೆ ಆಗೋಲ್ಲ. ಆ್ಯಂಡ್ ಕಿರಣ ತಿಂಡಿ ಮುಗಿಸಿ ಹೋದ್ಮೇಲೆ ಸೋನುಗೆ ಸ್ನಾನ ಮಾಡಿಸ್ತಾಯಿದ್ದೀನಿ. ಇವಳು ಸ್ನಾನ ಆಗದೆ ನನಗೆ ಸ್ನಾನ ಇಲ್ಲ. ಸೊ ಇವಳಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತೊಳೆದು ಒಂದೇ ಸಲ ನಾನು ಸ್ನಾನ ಮಾಡ್ಕೊತೀನಿ. ಸೊ ಇದಿಷ್ಟು ನನ್ನ ರುಟೀನ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ 1-2 ಅವರ್ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಸೈಟ್ ಹತ್ರ ಹೋಗ್ತೀನಿ, ಇಲ್ಲ ಕಿರಣ ಬರ್ತಾನೆ. ಹಾಗೋ ಹೇಗೋ ಜೀವನ ನಡೆದೋಗುತ್ತೆ. ಸೊ ಟೈಮ್ ಪಾಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ನೆಮ್ಮದಿಯಾಗಿರಬೇಕು ಅಂದರೆ ಬ್ಯುಸಿ ಆಗಲೇಬೇಕು. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ.